ಜಾರಿಯಾಗಿ ಇಂದಿಗೆ 75 ವರ್ಷ ಪೂರ್ಣಗೊಂಡಿರೋ ಹಿನ್ನೆಲೆಯಲ್ಲಿ ಹಳೆ ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇನ್ನು ಇದೇ ಕಾರ್ಯಕ್ರಮವನ್ನು ಉದ್ದೇಶಿಸಿ ಗಣ್ಯರು ಕೂಡ ಮಾತಾಡ್ತಾ ಇದ್ದಾರೆ. ರಾಷ್ಟ್ರಪತಿಗಳ ಉಪಸ್ಥಿತಿ, ಪ್ರಧಾನಮಂತ್ರಿಗಳ ಉಪಸ್ಥಿತಿ ಎಲ್ಲವನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ರಾಹುಲ್ ಗಾಂಧಿ ಎಲ್ಲರೂ ಕೂಡ ಇದ್ದಾರೆ. ಸಂವಿಧಾನದ ಆಶೋತ್ತರಗಳು, ಸಂವಿಧಾನದ ವಿಚಾರದಲ್ಲಿ ಅತಿ ದೊಡ್ಡ ಮೆಸೇಜ್ ಅನ್ನ ಇವತ್ತು ಸಂಸತ್ನ ಮೂಲಕ ಕೊಡುವಂತಹ ನಿರೀಕ್ಷೆ ಇತ್ತು. ಅದೇ ರೀತಿ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. यह डाक टिकट संविधान की उन्मूल भावनाओं का प्रतीक। 1949 ನವೆಂಬರ್ 26ನೇ ತಾರೀಕು ಸಂವಿಧಾನ ಅಂಗೀಕಾರಗೊಂಡಂತಹ ದಿನ. ಹೀಗಾಗಿ ಅದಕ್ಕೆ ಇವತ್ತು ಗೌರವ ನಮನವನ್ನು ಸಲ್ಲಿಕೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಸಂವಿಧಾನ ಏನು ಹೇಳುತ್ತೆ, ಸಂವಿಧಾನ ಅನ್ನುವಂತಹ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಶಕ್ತಿಯ ಬಗ್ಗೆ ಪಬ್ಲಿಕಲಿ ಒಂದು ದೊಡ್ಡ ಮೆಸೇಜನ್ನು ಕೊಡಬೇಕು ಅಂದರೆ ಅದು ಸಂಸತ್ಗಿಂತ ಇನ್ಯಾವುದೇ ವೇದಿಕೆ ಇಲ್ಲ. ಸೊ ಅಧಿಕಾರವನ್ನು ಜನರ ಕೈಗೆ ನಾವು ಕಾಲದಿಂದ ಕಾಲಕ್ಕೆ ಯುಗ ಧರ್ಮದ ಪ್ರಕಾರ ಹೆಂಗೆ ಕೊಟ್ಕೊಂಡು ಬಂದಿದ್ದೀವಿ ಅನ್ನೋ ಸಂದೇಶವನ್ನು ಎಲ್ಲರೂ ಸೇರಿ ಕೊಡ್ತಾ ಇದ್ದಾರೆ.